ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಕೆಎ ವೆಬ್ಸೈಟ್ ನಲ್ಲಿ ಈಗ KCET 2024 ಆನ್ಲೈನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡೆಲ್ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಸೊ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ಕೂಡಲೇ ನಿಮಗೆ ಇಲ್ಲೇ ಹೋಮ್ ಪೇಜ್ ಅಲ್ಲೇ ಕಾಣುತ್ತೆ. ಕ್ಲಿಕ್ ಮಾಡಿ ಇಲ್ಲಿ. ಕ್ಲಿಕ್ ಮಾಡಿದ ಕೂಡಲೇ ಫಸ್ಟ್ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕು ನಿಮ್ಮ ಜೊತೆ. ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಹತ್ತಿರ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒನ್ ಬೈ ನೋಡ್ತಾ ಹೋಗೋಣ. ಫಸ್ಟ್ ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಹಾಗೆ ನೆಕ್ಸ್ಟ್ ಕಾಣ್ತಾ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದು CET ನವರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನೀಡಿರ್ತಕ್ಕಂಥ ಮಾಹಿತಿ. ಎರಡನೇದು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಯಾರೆಲ್ಲ ಲಾಸ್ಟ್ ಇಯರ್ ಸೆಕೆಂಡ್ PUC ಮುಗಿಸಿದ್ರ, ಅವರು ಅಂದ್ರೆ ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಂದ್ರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಇಟ್ಕೊಂಡಿರ್ಬೇಕು. ಮತ್ತೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಮೂರನೇದಾಗಿ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ RD ನಂಬರ್ ಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ. ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಹಾಗೆ ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಮತ್ತೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ಕೋಬೇಕು. ಮತ್ತೆ ಯಾರೆಲ್ಲ ಈ ಕನ್ನಡ ಮೀಡಿಯಂ, ರೂರಲ್, ಇವೆಲ್ಲ ಡಾಕ್ಯುಮೆಂಟ್ಸ್ಗಳ ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 50 KB ಇಂದ ಒಳಗಡೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು, ಇಲ್ಲಾಂದ್ರೆ ತಗೊಳೋದಿಲ್ಲ ಅದು. ಹಾಗೆ ನೀವು ಒಂದು ಸಿಗ್ನೇಚರ್ ಅನ್ನ ಮಾಡಿ ಒಂದು ಖಾಲಿ ಹಾಳೆನಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಅದು ಕೂಡ 50 KB ಗಿಂತ ಕಡಿಮೆ ಇರಬೇಕು. ಹಾಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅನ್ನು ಕೂಡ ನೀವು ಒಂದು ಹಾಳೆಯಲ್ಲಿ ಸ್ಕ್ಯಾನ್ ಅಂದ್ರೆ ನೀವು ಒಂದು ಥಂಬ್ ಇಂಪ್ರೆಷನ್ ಅನ್ನು ಮಾಡಿ ಹಾಗೆ ಸ್ಕ್ಯಾನ್ ಮಾಡಿ 50 KB ಗಿಂತ ಕಡಿಮೆ ಇರ್ತಕ್ಕಂಥದ್ದನ್ನ ಇಟ್ಕೋಬೇಕು. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡ ನಂತರ ನೀವು ಮಾಡಬೇಕಾಗಿರೋ ಕೆಲಸ ನೆಕ್ಸ್ಟ್ ಅರ್ಜಿಯನ್ನು ಭರ್ತಿ ಮಾಡುವ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿಯಿರಿ. ಇಲ್ಲಿ ದಯವಿಟ್ಟು ಕ್ಲಿಕ್ ಮಾಡಿ. ಎಲ್ಲರೂ ಕೂಡ ಇದನ್ನ ಮಾಡಬೇಕಾದಂತ ಕೆಲಸ, ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಇಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಕೊಟ್ಟಿದ್ರೆ ಆಲ್ಮೋಸ್ಟ್ 65 ಪೇಜ್ ಇದೆ. ನನ್ನ ಸಜೆಷನ್ ಏನು ಅಂದ್ರೆ ದಯವಿಟ್ಟು ಇದನ್ನ ಪ್ರಿಂಟ್ಔಟ್ ಅನ್ನ ತಗೊಳ್ಳಿ. ಪ್ರಿಂಟ್ಔಟ್ ತಗೊಂಡು ಒಂದು ಪೆನ್ಸಿಲ್ ಅಥವಾ ಪೆನ್ ಅನ್ನು ತಗೊಂಡು ಕಂಪ್ಲೀಟ್ ನಿಮಗೆ ಯಾವುದೆಲ್ಲ ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನೀವು ಇಂಜಿನಿಯರಿಂಗ್ ಅಥವಾ ನಿಮ್ಮ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ KE ಮುಖಾಂತರ KCET ಮುಖಾಂತರ ಯಾವುದೆಲ್ಲ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಬೇಕು ಅಂತಿದ್ರೆ ಅಲ್ಲಿಯವರೆಗೂ ನೀವು ಇಲ್ಲಿ ಮಾಹಿತಿಯನ್ನು ಕೊಡಲಾಗಿರುತ್ತೆ. ನೀವೊಂದು ದಯವಿಟ್ಟು ನನ್ನ ಸಜೆಷನ್ ಪ್ರಿಂಟ್ಔಟ್ ಅನ್ನ ತಗೊಳ್ಳಿ. ಪ್ರಿಂಟ್ಔಟ್ ತಗೊಂಡು ಇದನ್ನ ಫಸ್ಟ್ ಸ್ಟಡಿ ಮಾಡಿ. ಯು ಟೇಕ್ 2 to 3 days ಟೈಮ್. ಇವಾಗ ಅರ್ಜೆಂಟ್ ಆಗಿ ನಿಮ್ಗೆ ಒಂದು ತಿಂಗಳು ಟೈಮ್ ಇದೆ ಅಪ್ಲೈ ಮಾಡೋದಕ್ಕೆ. ಇಮ್ಮಿಡಿಯೇಟ್ ಆಗಿ ನೀವು ಇವತ್ತು ಕಾಲ್ ಮಾಡಿದರೆ 10ನೇ ತಾರೀಕು ಇವತ್ತು ಅಪ್ಲೈ ಮಾಡ್ಬಿಡ್ಬೇಕು ಅಂತದ್ದೇನಿಲ್ಲ. ಈ 10ನೇ ತಾರೀಕಿಂದ 1 ತಿಂಗಳು ಟೈಮ್ ಇದೆ. ನೀವು 5 days ಅಲ್ಲಿ ಏನೂ ಆಗೋದಿಲ್ಲ. 5 days ಫಸ್ಟ್ ನಿಮಗೆ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ನೀವು ಒಂದು ಪ್ರಿಂಟ್ಔಟ್ ತಗೊಂಡು ಓದಿ ಕೂತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನೀವು ಮೆಂಟಲಿ ರೆಡಿಯಾಗಿ ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಅನ್ನ ಹಾಕಿ. ನಿಮಗೆ ಎಲ್ಲಾ ಮಾಹಿತಿ ಕೂಡ ನೀವು ರೆಡಿ ಇದ್ದೀರಾ ಅಂದಮೇಲೆ ನೀವು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ 2 ಬಟನ್ ಅನ್ನು ಕಾಣ್ತಾ ಇದೆ. ಒಂದು ಫಸ್ಟ್ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್, ಆಲ್ರೆಡಿ ರಿಜಿಸ್ಟರ್ಡ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯೂ ರಿಜಿಸ್ಟ್ರೇಷನ್, ನ್ಯೂ ಯೂಸರ್. ಮೊದಲನೇ ಬಾರಿ ನಾನು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋತೀನಿ ಅನ್ಬೇಕಾದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡದೆ ಕೂಡಲೇ ನೀವು ಇಲ್ಲಿ ಒಂದು ಕ್ವಶನ್ ಇದೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದೀರಾ? ಎಸ್, ಯಾಕಂದ್ರೆ ನೀವು ಆಲ್ರೆಡಿ ಸೆಕೆಂಡ್ PUC ಓದ್ತಾ ಇದ್ದೀರಾ. ನೆಕ್ಸ್ಟ್ ನಿಮ್ಮ SSLCಗೆ ಸಂಬಂಧಪಟ್ಟಂತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೇಳುತ್ತೆ, ಅಲ್ಲಿ ವೆರಿಫಿಕೇಶನ್ ಆಗುತ್ತೆ. ಓಕೆ, ಇದಿಷ್ಟು ಮಾಹಿತಿ. ನೆಕ್ಸ್ಟ್ ನೀವು ಹೇಗೆಲ್ಲ ಅಪ್ಲೈ ಮಾಡ್ಬೇಕಂತಕ್ಕಂಥ ಒಂದು ವಿಡಿಯೋನ ನೆಕ್ಸ್ಟ್ ನಾನು ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.